ಸ್ನೇಹಿತರೆಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ಎಲ್ಲ ಸ್ಪರ್ಧಿಗಳ ವೋಟ್ ಅಪೀಲಿಂಗ್ ಯಾವ ಥರ ಇತ್ತು ಅಂತ ಕೇಳ್ಪಟ್ಟಿರ್ತೀರಾ. ಅದೇ ರೀತಿ ಅಶ್ವಿನಿ ಗೌಡ ಅವರ ವೋಟ್ ಅಪೀಲಿಂಗ್ ಯಾವ ಥರ ಇತ್ತು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬನ್ನಿ. ಇತ್ತೀಚೆಗೆ ಅಂದರೆ ಒಂದು 2 ದಿನದಿಂದ ಒಂದು ಹ್ಯಾಶ್ ಟ್ಯಾಗ್ ತುಂಬಾನೇ ಟ್ರೆಂಡ್ ಆಗ್ತಿದೆ. ಅದು ಯಾವುದು ಅಂತ ಹೇಳಿದ್ರೆ ಹಣಬಲ ಮತ್ತು ಜನಬಲ ಅಂತ. ಮೋಸ್ಟ್ಲಿ ಈ ವಿಡಿಯೋದಲ್ಲಿ ಅದಕ್ಕೆ ಸ್ವಲ್ಪ ಆದರೂ ನಿಮಗೆ ಉತ್ತರ ಸಿಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನನಗೆ ಒಂದು ಅರ್ಥ ಆಗಿಲ್ಲ, ಅಶ್ವಿನಿ ಮೇಡಮ್ ಅವರು ಇರೋದೇ ಆ ರೀತಿನ, ಇಲ್ಲಂತ ಹೇಳಿದ್ರೆ ನಾಟಕೀಯವಾಗಿ ಏನಾದರೂ ಅವರು ಪೋರ್ಟ್ರೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರ ಅಂತ ನನಗೆ ಕೆಲವೊಂದು ಡೌಟ್ಸ್ ಕ್ರಿಯೇಟ್ ಆಯಿತು. ಸೊ ಸಿಚುವೇಶನ್ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾರೆ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊಂಡೋಗಿ ನೋಡೋದಕ್ಕೆ ಪ್ರಯತ್ನ ಪಡಿ. ಸೇಮ್ ಆಸ್ ಇಟ್ ಈಸ್ ಎಲ್ರಿಗೂ ಇರೋ ಥರನೇ ಇವ್ರಿಗೂ ಒಂದು ವೆಲ್ಕಮ್ ಇರುತ್ತೆ. ಮುಖ್ಯ ದ್ವಾರದಿಂದ ಒಂದು ರೆಡ್ ಕಾರ್ಪೆಟ್ಟು ಮತ್ತು ಡೊಳ್ಳು ಕುಣಿತ ಈ ರೀತಿ ವೆಲ್ಕಮ್ ಇರುತ್ತೆ. ಸೊ ಹೊರಗಡೆ ಇರುವಂತಹ ಅಭಿಮಾನಿಗಳು ಚೇರ್ ಮಾಡ್ತಾ ಇರ್ತಾರೆ. ಸೊ ಎಲ್ಲದಕ್ಕಿಂತ ವಿಭಿನ್ನವಾಗಿ ಏನು ಆಲೋಚನೆ ಮಾಡಿದ್ರು ಅಂತ ಹೇಳಿದ್ರೆ, ಚಾಮುಂಡಿ ದೇವಿ ಹತ್ತಿರುವಂತಹ ಹೂಗಳನ್ನ ಬಿಡಿಸ್ಕೊಂಬಂದು ಆ ಮುಖ್ಯ ದ್ವಾರದಿಂದ ಹೊರಗಡೆ ಬಂದಿದ ತಕ್ಷಣ ಆ ಹೂಗಳನ್ನ ಜನರ ಮೇಲೆ ಚೆಲ್ತಾರೆ. ಇದು ಮೊದಲನೇ ಪಾಯಿಂಟ್. ಸೊ ಅದಾದ್ಮೇಲೆ ಅಭಿಮಾನಿಗಳು ಇರ್ತಾರಲ್ವಾ, ಸೊ ಎಲ್ಲರಿಗಿಂತ ಕಂಪೇರ್ ಮಾಡಿದಾಗ ಅಶ್ವಿನಿ ಗೌಡ ಅವ್ರಿಗೆ ತುಂಬ ಅಂದರೆ ತುಂಬ ಜನ ಇದ್ದರು. ಅಂದರೆ ಮನೆಯಲ್ಲಿರುವಂತಹ 6 ಜನಕ್ಕೆ ಕಂಪೇರ್ ಮಾಡಿದಾಗ ಅಶ್ವಿನಿ ಗೌಡ ಅವ್ರಿಗೆ ತುಂಬ ಅಭಿಮಾನಿಗಳಂತಾರೋ ಜನಗಳಂತಾರೋ ಗೊತ್ತಿಲ್ಲ, ತುಂಬ ಜನ ಇದ್ರು ಒಟ್ಟಿನಲ್ಲಿ. ಅಶ್ವಿನಿ ಮೇಡಮ್ ಅವರು ಬಂದಿದ ತಕ್ಷಣ ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೈ ಕೊಟ್ಟು ಅವ್ರನ್ನ ಮಿಲನ ಮಾಡಿಕೊಂಡು ಹಗ್ ಮಾಡಿಕೊಂಡು ಥ್ಯಾಂಕ್ಸ್ ಅಂತ ಹೇಳಿ, ಮತ್ತು ಸ್ಟ್ರೈಟ್ ಅವೇ ಅವರು ಒಂದು ಸೋಫಾ ಮೇಲೆ ಬರ್ತಾರೆ, ಆ ಒಂದು ಸ್ಟೇಜ್ ಮೇಲೆ ಬರ್ತಾರೆ. ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಎಲ್ಲರೂ ಕೈ ಕೊಟ್ಕೊಂಡು ಹೋಗ್ತಾರೆ. ಬಟ್ ಇವರು ಅದಕ್ಕಿಂತ ವಿಭಿನ್ನವಾಗಿ ಥಿಂಕ್ ಮಾಡಿಬಿಟ್ಟು ಅಲ್ಲೇ ಮೊಣಕಾಲ ಮೇಲೆ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ಕೈ ಕೊಟ್ಟು ಅವ್ರಿಗೆ ವಿಷಸ್ ತಿಳಿಸಿ ಅವರಿಂದ ಆಶೀರ್ವಾದ ಪಡೆದು ದೊಡ್ಡವರು ಇರ್ತಾರಲ್ವ ಅವ್ರಿಗೆ ಮುಗಿಯೋಕ್ಕೆ ಪ್ರಯತ್ನ ಪಟ್ಟು ತುಂಬ ಚೆನ್ನಾಗಿ ಮಾಡಿದ್ರು. ಈ ಒಂದು ಸೆಗ್ಮೆಂಟ್ ನಡೆಯುವಾಗ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ, ಅಶ್ವಿನಿ ಮೇಡಮ್ ಅವರು ಸ್ವಿಮ್ಮಿಂಗ್ ಪೂಲ್ ಕಡೆ ಮುಖ ಮಾಡಿ ನಿಂತ್ಕೊಂಡಿರ್ತಾರೆ. ಆ ವೇದಿಕೆಯ ಎಡಭಾಗದಲ್ಲಿ ಒಂದು ಮೂಲೆಯಲ್ಲಿ ಪಿಂಕ್ ಸ್ಯಾರಿ ಕಟ್ಕೊಂಡು ಒಬ್ಬ ಅಮ್ಮ ಇರ್ತಾರೆ. ಮೋಸ್ಟ್ಲಿ ಅಮ್ಮನಿಗೆ ಎಕ್ಸ್ಟ್ರಾ ಪೇಮೆಂಟ್ ಆಗಿದೆ ಅನ್ಕೊಂತೀನಿ. ಬಂದಾಗ್ಲಿಂದ ಕಿಡ್ಚಿ ಕುಣಿದಾಡ್ತಾ ಇದ್ರು. ರಾಜಮಾತೆ ಅಂತಿದ್ರು, ಒನ್ ಮ್ಯಾನ್ ಶೋ ಅಂತಿದ್ರು, ಮತ್ತೆ ಇನ್ನ ಏನೇನೋ ಬಿರುದುಗಳು ಕೊಟ್ಕೊಂಡು ಅವ್ರು ಗ್ಯಾಪ್ ಇಲ್ದ ಕುಣಿತಾ ಇದ್ರು. ಮೋಸ್ಟ್ಲಿ ಎಕ್ಸ್ಟ್ರಾ ಪೇಮೆಂಟ್ ಏನಾದ್ರು. ಈ ಒಂದು ಸೆನಾರಿಯೋ ನಡೆಯುವಾಗ ಸೊ ಪ್ರತಿ ಸಲ ಅತ್ತೆ ಮಗ ಅಂತ ಗಿಲ್ಲೆಯವ್ರನ್ನ ನೆನೆಸಿ ಜನರಲ್ಲಿ ಉತ್ತೇಜನ ತುಂಬಿ ಅವ್ರ ಕಡೆಯಿಂದ ವಿಶೇಷನ ತಿಳಿಸ್ಕೊಂತ ಇದ್ರು. ಇದು 2ನೇ ಪಾಯಿಂಟ್. ಅಲ್ಲಿ ಹಿಂದೆ ಡಿಸ್ಪ್ಲೇ ಮೇಲೆ ಛಲಗಾರ್ತಿ ಅಶ್ವಿನಿ ಅಂತ ನೇಮ್ ಬೋರ್ಡು, ಜನಗಳು ರಾಜಮಾತೆ ಅಂತ ಘೋಷಣೆ. ಇವೆಲ್ಲ ಕೇಳಿ ಅಶ್ವಿನಿ ಮೇಡಮ್ ಅವರ ಮನಸ್ಸು ತುಂಬಾನೇ ಹಗುರ ಆಗ್ತಿತ್ತು. ಇದಕ್ಕೆ ಸಪೋರ್ಟಿವ್ ಆಗಿ ಬಿಗ್ ಬಾಸ್ ಅವರ ಸ್ಪೀಚ್ ಸ್ಟಾರ್ಟ್ ಆಗುತ್ತೆ. ಸೊ ರಾಜಮಾತಾ, ಒಂಟಿ ಸಲಗ, ಗಂಡು ಸಿಂಹ, ಹೆಣ್ಣು ಹುಲಿ, ಈ ಥರ ಇಲ್ಲದೇ ಇರುವಂತಹ ಬಿರುದುಗಳನ್ನೆಲ್ಲ ಕೊಟ್ಟು ನಡೆ ನುಡಿ ಏಕತೆಗೆ ಕರುನಾಡಿಗೆ ಮಾದರಿ ಅಂತ ಹೆಣ್ಮಕ್ಳಿಗೆ ಅಂತ ತಿಳಿಸಿ ಹೋರಾಟಗಾರ್ತಿ ಅಂತ ಬಿಂಬಿಸಿ ಪ್ರತಿಯೊಂದು ಹೈಲೈಟ್ ಆಗಿ ಹೇಳಿದ್ರು. ಇದೆಲ್ಲ ನಡೆಯುವಾಗ ಬಿಗ್ ಬಾಸ್ ಅವರು ಆ ಒಂದು ಸ್ಪೀಚ್ ಕೊಡುವಾಗ ಎಲ್ಲರೂ ಜನರಲ್ ಆಗಿ ನಿಂತ್ಕೊಂತಾರೆ. ಬಟ್ ಅಶ್ವಿನಿ ಮೇಡಮ್ ಅವರು ಮೊಣಕಾಲಲ್ಲಿ ಕೂತ್ಕೊಂತಾರೆ. ಇದು 3ನೇ ಪಾಯಿಂಟ್. ಇವರ ಒಂದು ಎನರ್ಜಿನ ಬೂಸ್ಟ್ ಮಾಡೋದಕ್ಕೆ ಬಿಗ್ ಬಾಸ್ ಅವರು ಆ ಡಿಸ್ಪ್ಲೇ ಮೇಲೆ ಫೋಟೋ ಸ್ಲೈಡ್ ಆಗುತ್ತಲ್ವಾ, ಅವಾಗ ಹಾಕೋ ಸಾಂಗ್ ಯಾವುದು ಗೊತ್ತಾ? ಉಗ್ರಂ ಸಾಂಗು. ಅಂದರೆ ಆ ಒಂದು ಸಾಂಗಲ್ಲಿ ಹೀರೋಯಿನ್ನ ಸೊ ಬಿಂಬಿಸುವಂತಹ ಅವರ ಬಿಲ್ಡಪ್ನ ಜಾಸ್ತಿ ಮಾಡುವಂತಹ ಸಾಂಗ್. ಅಲ್ಲಿ ಬರ್ತಿರುವಂತಹ ಲಿರಿಕ್ಸ್ಗೆ, ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಫೋಟೋಸ್ಗೆ ಹ್ಯಾಟ್ಸಪ್ ಹೇಳಬೇಕು ಒಂದು ಕ್ಯಾಮ್ರಾಮನ್ಗಾಗಿರ್ಬೋದು, ಎಡಿಟಿಂಗ್ ಮಾಡೋರ್ಗಾಗಿರ್ಬೋದು. ಸೊ ಅದನ್ನೆಲ್ಲ ನೋಡಿ ಜನರಲಾಗಿ ಯಾರಿಗೇ ಆಗಲಿ ಎಮೋಷ್ನಲ್ ಆಗುತ್ತೆ. ಅಶ್ವಿನಿ ಮೇಡಮ್ ಅವ್ರು ಕೂಡ ಮೊಣಕಾಲ ಮೇಲೆ ಕೂತ್ಕೊಂಡು ಎಮೋಷನ್ ಆಗ್ತಾ ಇದ್ರು. ಸೊ ಆ ಒಂದು ಸೆಗ್ಮೆಂಟ್ ಮುಗಿದ ಮೇಲೆ ಡಿಸ್ಪ್ಲೇ ಮೇಲೆ ಒಂದು 15ರಿಂದ 20 ಫೋಟೋ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ಆ ಫೋಟೋಸ್ ಹಿಂದೆ ಇರುವಂತಹ ಕಾರಣ ಏನು, ಯಾವ ಒಂದು ಸಿಚುವೇಶನಲ್ಲಿ ಆ ಇನ್ಸಿಡೆಂಟ್ ನಡೀತು ಅಂತ ಹೇಳಬೇಕಾಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಡಿಸ್ಪ್ಲೇ ಆಗಿರುವಂತಹ ಫೋಟೋಸ್ ಬಗ್ಗೆ ಜನರಲಿ 3 ಜನದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು. ಮೊದಲನೇದು ಯಾರು ಅಂತ ಹೇಳಿದ್ರೆ ಚಿನಿಮಿನಿ ಫ್ರೆಂಡ್ ಅಂತೆ. ಸೊ ಜಾನ್ಯುವರ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಅದಾದಮೇಲೆ ನಮ್ಮ ರಘು ಅವರು ಅವ್ರಿಗೆ ಫಸ್ಟ್ ಬರೋವಾಗ ವೇಕಪ್ ಅಂತ ಒಂದು ಬಕೆಟ್ ನೀರು ಹಾಕಿರ್ತಾರಲ್ವ, ಅದನ್ನ ನೆನೆಸ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಅವ್ರ ಜೊತೆ ಬಿಲ್ಡ್ ಆಗಿರುವಂಥ ಸಂಬಂಧ ಬಗ್ಗೆ ಹೇಳ್ಕೊಂಬಂದರು. ಮತ್ತು 3ನೇದು ಎಕ್ಸ್ಪೆಷಲಿ ಗಿಲ್ಲಿಯವರು ಅಂತ ಬಂದಾಗ ಅವ್ರನ್ನ ಪ್ರತಿ ಒಂದು 2 ಮಿನಿಟ್ಸ್ಗೊಂದ್ಸಲ ಗಿಲ್ಲಿ ನನ್ನ ಅತ್ತೆ ಮಗ ಅಂತ ಜನರಿಗೆ ಉತ್ತೇಜನ ತುಂಬ್ತಾನೆ ಇದ್ರು. ಅದನ್ನ ಜನಗಳಿಗೆ ಕೇಳಿ ಇನ್ನ ಕಿರ್ಚಾಡ್ತಾ ಇದ್ರು. ಗಿಲ್ಲಿ ಮತ್ತೆ ಅಶ್ವಿನಿ ಮೇಡಮ್ ಅವರ ಫೋಟೋಸು ಆಲ್ಮೋಸ್ಟ್ ಮೂಡಿತ್ತು. ಒಂದು ಯಾವುದು ಅಂತ ಹೇಳಿದ್ರೆ ಅವರಿಬ್ರು ಡ್ಯಾನ್ಸ್ ಆಡಿರ್ತಾರೆ, ಅದೊಂದು. ಮತ್ತೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿನ ಹಾಳು ಮಾಡೋದಕ್ಕೆ ಗಿಲ್ಲಿ ಅವರು ಬೇಜಾರು ಮಾತನಾಡ್ಕೋಬೇಕಲ್ಲ, ಸೊ ಮುಂದೆ ಕೂತ್ಕೊಂಡು, ಅಂದರೆ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಬೇಕಲ್ವ ಮಾತುಗಳಿಂದ, ಆ ಒಂದು ಮೂಮೆಂಟು. ಮತ್ತು ಇನ್ನೊಂದು ಯಾವುದು ಹಾಕಿದ್ರು. ನಾನು ಏನಕ್ಕೆ ಮೊದಲಲ್ಲಿ ಜನಬಲ ಮತ್ತು ಹಣಬಲ ಅಂತ ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ, ಬಂದಿರುವಂತಹ ಪ್ರತಿಯೊಬ್ಬರು ಅಶ್ವಿನಿ ಮೇಡಮ್ ಹೆಸರು ಬಂದಾಗ ಕೂಗೋಕ್ಕಿಂತ ಗಿಲ್ಲಿ ಹೆಸರು ಬಂದಾಗ ತುಂಬಾನೇ ಕಿರ್ಚಾಡ್ತಿದ್ರು. ಗಿಲ್ಲಿಗೆ ಸಪೋರ್ಟ್ ಮಾಡೋ ಥರನೇ ಕಾಣಿಸ್ತಿತ್ತು. ಅದರಲ್ಲಿ ಯಾರೋ ಕೆಲವರು ಮಾತ್ರ ಬಿಡುವಿಲ್ಲದೆ ರಾಜಮಾತೆ ಒಂಟಿ ಸಲಗ, ಒನ್ ಮ್ಯಾನ್ ಶೋ ಅಂತ ಕಿರ್ಚಾಡ್ತಾ ಇದ್ರು. ಅದರಲ್ಲಿ ಎಕ್ಸ್ಪೆಷಲಿ ಹೇಳಿದ್ನಲ್ವ ನಾನು, ವೇದಿಕೆಗೆ ಲೆಫ್ಟ್ ಭಾಗದಲ್ಲಿರುವಂತಹ ಎಡಭಾಗದಲ್ಲಿರುವಂತಹ ಪಿಂಕ್ ಸ್ಯಾರಿ ಅಯ್ಯಮ್ಮ. ನಾನಿಲ್ಲಿ ನೋಟ್ ಮಾಡಿರುವಂತಹ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಡಿಸ್ಪ್ಲೇ ಮೇಲೆ ಫೋಟೋ ಸ್ಲೈಡ್ ಆಗೋವಾಗ ಗಿಲ್ಲಿ ಅವ್ರಿಗೆ KD ನಂಬರ್ ಸಾಂಗ್ ಹಾಕ್ತಾರೆ. ಅಂದರೆ KD ನಂಬರ್ 1 ಅಂತ ಅಲ್ಲಿರುವಂತಹ ಲಿರಿಕ್ಸು ಹುಡುಗಿಗೋಸ್ಕರ ಹಿಂದೆ ಬೀಳುವಂತಹ ಲಿರಿಕ್ಸ್ ಇರುತ್ತೆ. ಸೊ ಕಾವ್ಯ ಮತ್ತೆ ಗಿಲ್ಲಿಗೆ ಸಂಬಂಧಪಟ್ಟಿರುವಂತಹ ಫೋಟೋಸು ಸಿಕ್ಕಾಪಟ್ಟೆ ಸ್ಲೈಡ್ ಆಗ್ತಿರುತ್ತೆ. ಅಂದರೆ ಬಿಗ್ ಬಾಸ್ ಅವರು ಗಿಲ್ಲಿಗೆ ಆ ಒಂದು ಸಾಂಗ್ ಹಾಕ್ಬಿಟ್ಟು ಆ ಒಂದು ಸಾಂಗ್ ಡೆಡಿಕೇಟ್ ಮಾಡಿಬಿಟ್ಟು
ಹುಡುಗಿ ಹಿಂದೆ ಬೀಳ್ತಿರುವಂತಹ ಒಬ್ಬ ಪೋರ್ಕಿ ಅನ್ನೋ ರೀತಿ ಡಿಸ್ಪ್ಲೇ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಇದಂತೂ ನಿಜ. ಆದ್ರೆ ಅಶ್ವಿನಿ ಮೇಡಮ್ ಅಂತ ಬಂದಾಗ ಅವ್ರಿಗೆ ಡೆಡಿಕೇಟ್ ಮಾಡಿರುವಂತಹ ಸಾಂಗ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಂದು ಹೀರೋಯಿಸಮ್ನ ಎತ್ತಿ ತೋರಿಸೋದಾಗಿರ್ಬೋದು, ಅದರಲ್ಲೊಂದು ಎಮೋಷನ್ ಆಗಿರ್ಬೋದು, ಜನರಿಗೋಸ್ಕರ ಕೈ ಹಿಡಿಯೋದಾಗಿರ್ಬೋದು, ಆ ರೀತಿ ಒಂದು ಸಾಂಗ್ನ ಡೆಡಿಕೇಟ್ ಮಾಡಿಬಿಟ್ಟು ಇವರು ಆಡಿರೋದೇ ಕಬ್ಗಾಗಿ, ಇವರು ಬದುಕಿರೋದು ಇಲ್ಲಿ, ಬಾಳಿರೋದು ಇಲ್ಲಿ, ಜೀವಿಸಿರೋದು ಪ್ರತಿಯೊಂದು ಮೂಮೆಂಟು ಕಬ್ಗಾಗಿ ಅನ್ನೋ ರೀತಿ ಪೋರ್ಟ್ರೋ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅದು ನೀವು ಸ್ವಲ್ಪ ಸೆನ್ಸಿಟಿವ್ ಆಗಿ ಥಿಂಕ್ ಮಾಡಿ ಆಲೋಚನೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ತಕ್ಕನ ಹಾಗೆ ಅಶ್ವಿನಿ ಮೇಡಮ್ ಅವರ ವರ್ತನೆ ಕೂಡ ಅದೇ ಥರ ಇತ್ತು. ಮೊಣಕಾಲ ಮೇಲೆ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಾಗಿರ್ಬೋದು, ಹೂಗಳು ಅವ್ರ ಮೇಲೆ ಚೆಲ್ಲೋದಾಗಿರ್ಬೋದು, ಪದೇ ಪದೇ ಗಿಲ್ಲಿ ಬಗ್ಗೆ ಮಾತನಾಡೋದಾಗಿರ್ಬೋದು, ಈ ರೀತಿ ಮಾತಾಡೋದಾಗೆಲ್ಲ ನಾನು ಡೆಫಿನೆಟ್ಲಿ ಅಟೆನ್ಷನ್ ಸೀಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು. ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಕಡೆಯಿಂದ ತುಂಬ ಅಂದರೆ ತುಂಬ ಒಲವು ಸಿಗ್ತಾ ಇತ್ತು, ಸಪೋರ್ಟ್ ಸಿಗ್ತಾ ಇತ್ತು ಅವ್ರಿಗೆ. ಮೋಸ್ಟ್ಲಿ ಆ ಒಂದು ಪ್ರೋಮೋನು ಇನ್ನೂ ಬಿಟ್ಟಿಲ್ಲ, ಎಪಿಸೋಡ್ ಇನ್ನೂ ಟೆಲಿಕಾಸ್ಟ್ ಆಗಿಲ್ಲ. ಎಪಿಸೋಡ್ ಬಂದಾದ ಮೇಲೆ ಸ್ವಲ್ಪ ಡೀಪಾಗಿ ಅನಾಲಿಸಿಸ್ ಮಾಡಿ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಬಂದು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಎನಿವೆ, ಯಾರಿಗೆ ಎಷ್ಟು ಬೆಂಬಲ ಸಿಗ್ತಿದೆ ಆಚೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಎಂಡ್ ಆಫ್ ದಿ ಡೇ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡೋದು, ವೋಟ್ ಮಾಡೋದು ನಾವೇ ಆಗಿರ್ಬೋದು, ಬಟ್ ಡಿಸೈಡ್ ಮಾಡೋ ಮೇಲ್ಗೈ ಒಳಗಡೆ ಇರುತ್ತೆ. ಸೊ ದೇವರ ನಿರ್ಣಯ, ಕಾದು ನೋಡ್ಬೇಕೇನಾಗುತ್ತೆ ಅಂತ. ಆದರೆ ಬಟ್ ಗಿಲ್ಲಿ ಮತ್ತು ಅಶ್ವಿನಿ ಗೌಡವ್ರು ಅಂತ ಬಂದಾಗ ಡೆಫಿನೆಟ್ಲಿ 101% ಅವರಿಬ್ಬರು ಟಾಪ್ 2ಗೆ ಡಿಸರ್ವ್ ಪರ್ಸನ್ಸ್ ಅಷ್ಟೇ. ಸ್ನೇಹಿತರೆ, ಇದು ಈ ವಿಡಿಯೋದಲ್ಲಿ ನನ್ನ ವಿಚಾರ. ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೋಸ್ಕರ, ಕುತೂಹಲ ಸಮಾಚಾರಗಳಿಗೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡು, ಲೈಕ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇರಿ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.